ನೀವು ಪ್ರೊಫೆಸರ್ ಕೂಡ ಹೌದು, ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ ನೀವು MA ಮಾಡಿದಿರಿ, MPhil ಕೂಡ ಆಗಿದೆ ನಿಮ್ದು. ಸೊ ಇಷ್ಟು ಎಲ್ಲ ನೀವು ಹಾರ್ಡ್ ವರ್ಕ್ ಮಾಡಿ ಎಜುಕೇಶನ್ ಮುಗಿಸ್ಕೊಂಡು ನಟನೆ ಮೇಲೆ ಇಂಟ್ರೆಸ್ಟ್ ಬಂದಿದ್ಯಾ ಅವಾಗ? ನಾಟಕ ಮಾಡ್ಸಕ್ಕೆ ಶಂಕರ್ ನಾಗು ಅನಂತ್ ನಾಗೆಲ್ಲ ಬಂದ್ರು. ಅವಾಗ ಅವರು ನಾಟಕ ಮಾಡಿದ್ರು ಬ್ಯಾರಿಸ್ಟರ್ ಅಂತ. ಆವಾಗ ಶಂಕರ್ ನಾಗು ನನ್ನ ಟ್ರೂಪಿಗೆ ಬಾರು ಅಂತಂದ್ರು. ಸೊ ಅವ್ರ ಸಂಕೇತದಲ್ಲಿದ್ದೆ. ನಾ ಆಕ್ಟಿಂಗ್ ಹೇಳಿ ಯಾವಾಗಲೂ ಇತ್ತು. ಅವಾಗ ಆ್ಯಕ್ಚುಲಿ ಶಂಕರ್ ಆಕ್ಸಿಡೆಂಟ್ ಮಾಡಿ ನೀನು ಪಾತ್ರ ಮಾಡು ಅಂತ ತುಂಬ ಗೋಳಿಕೊಂಡ್ರು. ಬಟ್ ತುಂಬ ಸಪೋರ್ಟ್ ಮಾಡಿದ್ರು ನಂಗೆ ಸಪೋರ್ಟ್ ಮಾಡದೆ ಹೋಗಿದ್ದಿದ್ರೆ ನಾನು ಆಕ್ಟರ್ ಆಗ್ತಾ ಇರಲಿಲ್ಲ. ಯಾಕೆಂದರೆ ಮನೆಯಲ್ಲಿ ಯಾರು ನಾನು ಸಿನಿಮಾ ಮಾಡಕ್ಕೆ ಶುರು ಮಾಡ್ತೀನಿ ಅಂತ ಹೇಳಿದಾಗ ಯಾರು ಅಯ್ಯೋ ಮಾಡಬೇಡ, ತುಂಬ ಡೆಲಿಕೇಟ್ ಇದೆ, ಚೂರು ಗೊತ್ತಾಗಬಾರ್ದು ಅದು ಇದು ಹಾಕಿದ್ದಾರೆ ಅಂತ. ಸೊ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರು ಕೂಡ ಡೈರೆಕ್ಟರ್ ಚೆಕ್ ಮಾಡಿ ಮತ್ತೆ ಮಾಡೋದು ಕಷ್ಟ ಆಗೋದು. ಇಟ್ ವಾಸ್ ಕ್ವೈಟ್ ಡಿಫಿಕಲ್ಟ್. ಸೊ ನಿಮಗೆ ಆ ಮಾತುಕತೆ, ಶೇರ್ ಆಫ್ ಒಪಿನಿಯನ್ಸ್ ಬೇರೆ ಬೇರೆ ಇರೋದು, ಅದೇ ನಿಮ್ಮ ಲವ್ಗೆ ಕಾರಣ ಆಯ್ತಾ? ಯಾವ ರೀತಿ? ಸೊ ಒಂದು ಒಳ್ಳೆ ಫ್ರೆಂಡ್ಶಿಪ್ ಡೆವಲಪ್ ಆಯ್ತು ಅಷ್ಟೇ. ಬಿಯಾಂಡ್ ದಟ್ ನಾವು ಸಿನಿಮಾ ತೋರಿಸೋ ಥರ ಮರ ಸುತ್ಕೊಂಡು ಹಾಡು ಹೇಳ್ಕೊಂಡು ನಾವೇನು ಮಾಡಲಿಲ್ಲ. ಚಿತ್ರದಲ್ಲಿ ಬಂದು ನೋಡಿದಾಗ ಸಿನಿಮಾ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಯಾರ ಮೇಲಾದ್ರೂ ಕ್ರಶ್ ಇತ್ತಾ ಆಗಿನ ಕಾಲದ ನಟಿಯರ ಮೇಲೆ ನಿಮಗೆ?